ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಸಿಕ್ಕುವಂತಹ ದಿವಸ ಇದು. ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಬೇರೆ ಬೇರೆ ರೀತಿಯ ಅನುಕೂಲತೆಗಳು ನಿಮಗೆ ಆಗುವಂತಹ ಸಾಧ್ಯತೆ ಇದೆ. ಮನೆಯ ವಾತಾವರಣ ಸಮಾಧಾನಕರವಾಗಿರೋದಿಲ್ಲ. ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿ, ಅಸಮಾಧಾನ ಇವೆಲ್ಲವೂ ಕೂಡ ತಾಂಡವವಾಡುತ್ತೆ. ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗ್ತಕ್ಕಂಥದ್ದು. ಅತಿಯಾದಂತಹ ಬುದ್ಧಿವಂತಿಕೆ ನಷ್ಟಕ್ಕೆ ಕಾರಣವಾಗಬಹುದು. ಅತಿಯಾದಂತಹ ಬುದ್ಧಿವಂತಿಕೆಯಿಂದ ನಷ್ಟವನ್ನು ಮಾಡ್ಕೊಳ್ತೀರಿ. ಕಚೇರಿಯ ಕೆಲಸಗಳ ಒತ್ತಡಗಳು ನಿಮಗೆ ಹೆಚ್ಚಾಗ್ತಕ್ಕಂಥದ್ದಿದೆ. ಜೀವನದಲ್ಲಿ ನಿಯಮವನ್ನು ಪಾಲಿಸಿದರೆ, ಶಿಸ್ತುಬದ್ಧವಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ನಿಮಗೆ ಬರಬೇಕಾದಂತಹ ಲಾಭ ಬಂದೇ ಬರುತ್ತೆ ಅನ್ನುವಂತಹ ಸಿದ್ಧಾಂತವನ್ನು ಇಟ್ಕೊಳ್ಬೇಕು. ಜೀವನದಲ್ಲಿ ಅದು ನಿಮಗೆ ಉತ್ತಮವಾದಂತಹ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಸರಕಾರಿ ನೌಕರರಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸೂಚನೆಗಳು ಇದೆ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಹಿರೀಕರು, ಅನುಭವಿಗಳು, ಅಧಿಕಾರಿಗಳು ಭೇಟಿ ಕೊಡೋದರಿಂದ ಕೆಲಸದಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗ್ತಕ್ಕಂತಹ ಸಾಧ್ಯತೆ ಇದೆ. ಆದರೂ ಕೂಡ ಅದನ್ನು ಪೂರ್ಣ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು. ಯಶಸ್ಸಿಗೋಸ್ಕರವಾಗಿ ಪ್ರಯತ್ನವನ್ನು ಪಡಬೇಕಾಗತ್ತೆ. ಸುಮ್ಮನೆ ಕೂತಿದ್ದ ಜಾಗಕ್ಕೆ ಆ ಯಶಸ್ಸು ಅನ್ನುವಂಥದ್ದು ಹುಡುಕೊಂಡು ಬರೋದಿಲ್ಲ ಅನ್ನುವಂಥದ್ದು. ಸಾಲ ಮರುಪಾವತಿಯ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುತ್ತೆ. ತತ್ಕ್ಷಣದಲ್ಲಿ ಅದನ್ನು ಪೂರ್ಣವಾಗಿ ತೀರಿಸ್ತಕ್ಕಂತಹ ಒತ್ತಡ ಬಂದರೆ ಕಷ್ಟ ಸಾಧ್ಯವಾದೀತು. ವ್ಯವಹಾರವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇಡೀ ದಿವಸ ಒದ್ದಾಡಬೇಕಾಗತ್ತೆ. ಯಾವುದೋ ಒಂದು ಸಣ್ಣ ತಪ್ಪು ಇಡೀ ವ್ಯವಹಾರವನ್ನು ಪೂರ್ತಿ ಬದಲಾಯಿಸಿಬಿಡುತ್ತೆ. ಹಾಗಾಗಿ ಅಲ್ಲಿ ಕಷ್ಟ ನಿಮಗೆ ತಪ್ಪಿದ್ದಲ್ಲ. ವ್ಯಾಪಾರ ಅನುಕೂಲ ಆಗುತ್ತೆ ಎನ್ನುವ ಹೊತ್ತಿಗೆ ಹಳೆಯ ದ್ವೇಷ ಯಾವುದೋ ಒಂದು ರೀತಿಯ ತೊಂದರೆಗೆ ಕಾರಣವನ್ನು ಮಾಡುವ ಹಾಗಾಗುತ್ತೆ. ಆ ಥರದವರು ಅಲ್ಲಿಗೆ ಬಂದುಬಿಡ್ತಾರೆ ಅಥವಾ ಹುಟ್ಕೊಳ್ತಾರೆ. ಅವರಿಂದ ತೊಂದರೆ ಆಗುತ್ತೆ ಅಂತ ಅರ್ಥ. ಕೆಲಸದಲ್ಲಿ ಅನಗತ್ಯವಾಗಿ ವಿಳಂಬವಾಗುತ್ತೆ. ಅದು ಕೂಡ ನಷ್ಟಕ್ಕೊಂದು ದಾರಿ. ಆಗಬೇಕಾದಂತಹ ಕೆಲಸ ಸಕಾಲದಲ್ಲಿ ಆಗಲಿಲ್ಲ ಅಂತಾದರೆ ಅದು ನಷ್ಟಕ್ಕೆ ದಾರಿಯಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಭೂ ವ್ಯವಹಾರದಲ್ಲಿ ಲಾಭ ಇದೆ. ರಿಯಲ್ ಎಸ್ಟೇಟ್ ಉದ್ಯಮ ಆಗಬಹುದು, ಸ್ವಂತ ಭೂಮಿಯನ್ನು ವ್ಯಾಪಾರ ಮಾಡೋದಾಗ್ಬೋದು, ಖರೀದಿ ಮಾಡೋದಾಗ್ಬೋದು, ಮಾರಾಟ ಮಾಡೋದಾಗ್ಬೋದು. ಯಾವುದರಲ್ಲೂ ನಿಮಗೆ ಲಾಭ ಅನ್ನುವಂಥದ್ದು ಇದ್ದೇ ಇದೆ. ಬೇರೆಯವರ ಹಣದಿಂದ ನಿಮ್ಮ ವ್ಯವಹಾರ ನಡೆಯುತ್ತೆ. ಅಂದರೆ ಏನೋ ಹಣದ ಅಭಾವ ಆಗ್ಬೋದು, ಅಥವಾ ನೀವು ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡ್ತೀನಿ ಅಂತ ಮಾತಾಡುವಂಥದ್ದು ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಇನ್ಯಾರೋ ಹಣವನ್ನು ನಾನು ಕೊಡ್ತೀನಪ್ಪ, ವ್ಯವಹಾರ ನೀನು ನಡೆಸು ಅಂತ ಹೇಳಿ ಮುಂದೆ ಬರಬಹುದು. ಈ ರೀತಿಯ ಯಾವುದೋ ಒಂದು ಸಂದರ್ಭ ನಿಮಗೆ ಒದಗಿ ಬರುತ್ತೆ ಅಂತ ಅರ್ಥ. ಖರ್ಚಿನ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಅದು ಲೆಕ್ಕಾಚಾರ ಇಲ್ಲದೇ ಇದ್ದರೆ ನಿಮಗೆ ತೊಂದರೆ ಆದೀತು. ಗೌಪ್ಯವಾದಂತಹ ವ್ಯವಹಾರಗಳು ಮಾತ್ರ ನಿಮ್ಮನ್ನು ಕಟ್ಟಿ ಹಾಕುತ್ತೆ. ಯಾವುದೋ ಬೇರೆಯವರಿಗೆ ಗೊತ್ತಾಗಬಾರದು ಅನ್ನುವಂತಹ ಒಂದು ವಿಷಯವನ್ನು ಮುನ್ನೆಲೆಗೆ ತಂದಿಟ್ಟುಕೊಂಡು ಬಹಳ ಗೌಪ್ಯವಾಗಿ ವ್ಯವಹಾರ ನಡೆಸ್ತಾ ಇದ್ದು ಅದೇನಾದರೂ ಬಹಿರಂಗವಾದರೆ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಅವಮಾನವನ್ನು ಮಾಡ್ಕೊಳ್ತೀರಿ. ಇದರ ಬಗ್ಗೆ ಎಚ್ಚರ ಇರಲಿ. ಕಾರ್ಯದ ಒತ್ತಡ ಹೆಚ್ಚಾಗಿರುತ್ತೆ. ಯಾವ ಕೆಲಸಕ್ಕೆ ಮುಂದಾಗಿರ್ತೀರೋ ಆ ಕ್ಷೇತ್ರದಲ್ಲಿಯ ಒತ್ತಡ ನಿಮಗೆ ತುಂಬ ತೊಂದರೆಯನ್ನು, ಕಷ್ಟವನ್ನು, ಸಮಸ್ಯೆಯನ್ನು, ಸವಾಲನ್ನು ತಂದೊಡ್ಡುವಂಥದ್ದಾಗಬಹುದು. ಮನೆಯವರ ಬೇಸರಕ್ಕೆ ಕಾರಣವಾಗ್ತೀರಿ. ನಾವು ಹೇಳಿದ್ವಿ ಇವರು ಕೇಳಲಿಲ್ಲ ಅನ್ನುವಂತಹ ಮಾತನ್ನು ಮನೆಯವರು ಆಡ್ಬಿಡ್ತಾರೆ, ಕೈ ತೊಳ್ಕೊಂಡು ಬಿಡ್ತಾರೆ. ನೀವು ಕಷ್ಟವನ್ನು ಅನುಭವಿಸಬೇಕಾದಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ವ್ಯಾವಹಾರಿಕವಾಗಿರತಕ್ಕಂತಹ ಯಾವ ಗೊಂದಲಗಳು, ಅಡ್ಡಿ ಆತಂಕಗಳು, ಹಣದ ಸಮಸ್ಯೆ ಇವೆಲ್ಲವೂ ನಿವಾರಣೆಯಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಅಗತ್ಯ ಬಿದ್ದಾಗ ಮಕ್ಕಳಿಂದ ಸೂಕ್ತವಾದಂತಹ ಸಹಾಯ ಸಿಕ್ಕಬಹುದು. ಒಳ್ಳೆಯ ರೀತಿಯಲ್ಲಿ ಏನೋ ಸಹಾಯ ಮಾಡಬೇಕಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಂಡು ಸಹಾಯ ಮಾಡುವಂಥದ್ದಲ್ಲ. ನಮ್ಮ ಪೋಷಕರಿಗೆ ನಮ್ಮ ಕರ್ತವ್ಯ, ನಾವು ಸಹಾಯ ಮಾಡಲೇಬೇಕು ಅಂತಕ್ಕಂತಹ ಮನಸ್ಸಿನಿಂದ ಮಕ್ಕಳು ಸಹಾಯ ಮಾಡುವಂಥದ್ದಿದೆಯಲ್ಲ, ಆ ಯೋಗ ನಿಮಗೆ ಇವತ್ತಿದೆ ಅನ್ನುವಂಥದ್ದು. ಭೂ ವಿವಾದಗಳು ಪೂರ್ಣವಾಗ್ತಕ್ಕಂತಹ ಸೂಚನೆ. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಕೋರ್ಟ್ನಲ್ಲಿ ಕೇಸಿದ್ದರೆ, ಏನಾದರೂ ತಕರಾರುಗಳಿದ್ದರೆ ಅವು ನಿಧಾನವಾಗಿ ಎಲ್ಲ ಬಗೆಹರಿತಕ್ಕಂತಹ ಸೂಚನೆಗಳಾಗತ್ತೆ. ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಯಾಗತಕ್ಕಂತಹ ಸಂಭವ.
ಅದು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಸ್ವಲ್ಪ ಗಮನ ಇರಲಿ. ಯಾವುದೇ ಕೆಲಸದಲ್ಲಿ ಸ್ಪಷ್ಟವಾದಂತಹ ವಿಚಾರಣೆ ಇಲ್ಲದೆ ಮುಂದುವರಿಬೇಡಿ. ಪೂರ್ವಾಪರಗಳನ್ನು ತಿಳ್ಕೊಂಡು ಮುಂದುವರಿಯಿರಿ ಅನ್ನುವಂಥದ್ದು ಪರೀಕ್ಷಾ ಸ್ಪರ್ಧಿಗಳಿಗೆ ಯಶಸ್ಸಿದೆ. ಯಾರು ಪರೀಕ್ಷೆಯಲ್ಲಿ ಭಾಗಿಗಳಾಗಿದ್ದೀರಿ, ಭಾಗವಹಿಸ್ತಾ ಇದ್ದೀರಿ, ಎಲ್ಲರಿಗೂ ಕೂಡ ವಿಶೇಷವಾದಂತಹ ಫಲ ಈ ದಿವಸ ಸಿಕ್ಕುವಂಥದ್ದು. ತೀರ್ಥಯಾತ್ರೆಯ ಯೋಗ ಇದೆ. ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂತಹ ಒಂದು ಯೋಗ ಒದಗಿ ಬಂದಿದೆ. ಇದು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವರಿಗೆ ಆಗೋದಿಲ್ಲ. ಹಣ ಇರುತ್ತೆ, ಬೇರೆ ವ್ಯವಸ್ಥೆ ಇರುತ್ತೆ, ಆದರೂ ಕೂಡ ಹೋಗಿ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಪೂರ್ವಜನ್ಮದ ಸುಕೃತ ಇರಬೇಕು. ಅಂತಹ ಒಂದು ಯೋಗ ನಿಮಗೆ ಈ ದಿವಸ ಒದಗಿ ಬಂದಿದೆ ಅಂತ ಅರ್ಥ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.